ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಎಸ್. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಫಾರ್ಮಸಿ ಆಫೀಸರ್ ಹಾಗೂ ನರ್ಸಿಂಗ್ ಆಫೀಸರ್ ಈ ಎರಡು ಹುದ್ದೆಗಳ ನೋಟಿಫಿಕೇಶನ್ ಆಗಿರುತ್ತದೆ. ಸೊ ಈ ಒಂದು ವಿಡಿಯೋಲಿ ಅದರ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ ಮಾಡೋಣ. ನಿಮಗೆ ಯಾವಾಗ ನೋಟಿಫಿಕೇಶನ್ ಆಯಿತು, ಎಷ್ಟೊಂದು ವೇಕೆನ್ಸೀಸ್ ಇದ್ದಾವೆ, ಮತ್ತು ಇದರ ಫೀಸ್ ಎಷ್ಟು, ಮತ್ತು ಇವರ ಬೇಸಿಕ್ ಪೇ ಸ್ಕೇಲ್ ಎಷ್ಟಿರ್ತದೆ, ಅಂದರೆ ಸ್ಯಾಲ್ರಿ ಎಷ್ಟಿರ್ತದೆ, ಮತ್ತು ಸಿಲೆಬಸ್ ಏನಿರ್ತದೆ, ಮತ್ತು ನಿಮ್ಮ ಏಜ್ ರಿಲ್ಯಾಕ್ಸೇಷನ್ ಏಜ್ ಲಿಮಿಟ್ ಎಷ್ಟಿದೆ, ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಎಷ್ಟು, ಮಿನಿಮಮ್ ಏಜ್ ಲಿಮಿಟ್ ಎಷ್ಟು, ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗಿರ್ತದೆ, ಪೇಪರ್ 1 ಅಂಡ್ ಪೇಪರ್ 2 ಈ ಒಂದು ಎರಡು ಪೇಪರ್ಗಳನ್ನ ಸಿಲೆಬಸ್ ಏನಿರ್ತದೆ, ಇದ್ರ ಬಗ್ಗೆ ಎಲ್ಲ ಒಂದು ಕಂಪ್ಲೀಟ್ ನೋಟಿಫಿಕೇಶನ್ ಬಗ್ಗೆ ನೋಡೋಣ. ಇದರ ಜೊತೆಗೆ ಸಿಲೆಬಸ್ ಬಗ್ಗೆನೂ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಲೆಟ್ ಅಸ್ ಸ್ಟಾರ್ಟ್. ಸೊ ಇಲ್ಲಿ ನೋಡಿ, 6 ಆಗಸ್ಟ್ 2026 ಈ ಒಂದು ನೋಟಿಫಿಕೇಶನ್ ಆಗಿರ್ತದೆ. ಫಾರ್ ಫಾರ್ಮಸಿ ಆಫೀಸರ್ ಬೇಸಿಕ್ ಪೇ ಸ್ಕೇಲ್ 44,425. ಸೊ ನಿಮ್ಮ ಇನ್ ಹ್ಯಾಂಡ್, ಸೊ ದಿಸ್ ಇಸ್ ಜಸ್ಟ್ ಬೇಸಿಕ್ ಪೇ ಆಗಿರ್ತದೆ. ಇದರ ಜೊತೆಗೆ ನಿಮಗೆ HR ಆಗಿರ್ಬೋದು, TA DA ಪ್ರತಿಯೊಂದು ಅನುಕೂಲಗಳು ಸೇರಿಸಿ ನಿಮಗೊಂದು 75,000 ರಿಂದ 80,000 ನಿಮಗೆ ಇನ್ ಹ್ಯಾಂಡ್ ಪೇ ಬರ್ತದೆ. ಇದರಲ್ಲಿ ಸುಮಾರು 98 ವೇಕೆನ್ಸೀಸ್ ಬಂದಿದ್ದಾವೆ. ಇದು ಒಂದು ಸ್ವಲ್ಪ ಕಡಿಮೆನೇ ಅನ್ಸ್ಬೋದು, ಯಾಕೆ ಅಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ನೋಟಿಫಿಕೇಶನ್ ಆಗಿರಲಿಲ್ಲ. ಬಟ್ ಸ್ಟಿಲ್ ಎ ಗುಡ್ ನಂಬರ್ಸ್. ಯಾರೆಲ್ಲ ಫಾರ್ಮಸಿ ಮಾಡಿದ್ದೀರಿ ಡಿಪ್ಲೊಮಾ ಅಲ್ಲಿ, ಸೊ ಅವರೆಲ್ಲರೂ ದಯವಿಟ್ಟು ನಿಮ್ಮ ಎಷ್ಟೇ ಒಂದು ಪರಿಶ್ರಮ, ಯಾವುದೇ ಒಂದು ಹುದ್ದೆಗೆ ಹೋದ್ರೂ ನಿಮ್ಮ ಒಂದು ಡಿಗ್ರಿಗೆ ಅನುಗುಣವಾಗಿ, ನಿಮ್ಮ ಒಂದು ಡಿಪ್ಲೊಮಾಗೆ ಅನುಗುಣವಾಗಿ ಇದಕ್ಕನ್ನ ಬೆಟರ್ ಜಾಬ್ ಸಿಗೋದಿಲ್ಲ. ಆದ್ರಿಂದ ದಯವಿಟ್ಟು ಅಪ್ಲೈ ಫಾರ್ ದಿಸ್ ಜಾಬ್ ಆ್ಯಂಡ್ ಸ್ಟಾರ್ಟ್ ಪ್ರಿಪ್ರೇಷನ್ ಫ್ರಮ್ ನೌ ಆನ್ವರ್ಡ್ಸ್. ನಿಮ್ಮ ಎಕ್ಸಾಮಿನೇಷನ್ ಡೇಟ್ಸು ಆದಷ್ಟು ಬೇಗನೆ ಅನೌನ್ಸ್ ಮಾಡ್ತಾರೆ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಮತ್ತು ನರ್ಸಿಂಗ್ ಆಫೀಸರ್ ಬೇಸಿಕ್ ಪೇ ಬಂದಿದೆ 54,175. ಇನ್ ಹ್ಯಾಂಡ್ ಬಂದಿದೆ 85,000 ರಿಂದ 90,000 ನಿಮಗೆ ಇನ್ ಹ್ಯಾಂಡ್ ಪೇ ಆಗ್ತದೆ, ಸ್ಯಾಲ್ರಿ ಬರ್ತದೆ. ಸೊ ಇದರಲ್ಲಿ ನಿಮ್ಮ HRA TA DA ಪ್ರತಿಯೊಂದು ಸೇರಿಸಿದ್ರೆ ನಿಮ್ಮ ಪೇ ಸ್ಕೇಲ್ ಜಾಸ್ತಿನೇ ಆಗ್ತದೆ. 54,000 ಇಟ್ಸ್ ಜಸ್ಟ್ ಎ ಬೇಸಿಕ್ ಪೇ ಆಗಿರ್ತದೆ. ಸೊ ಇದರಲ್ಲಿ ಸಹ ಸುಮಾರು 90 ವೇಕೆನ್ಸೀಸ್ ಇದ್ದಾವೆ. ಸೊ ಯಾರೆಲ್ಲ ನರ್ಸಿಂಗ್ ಮಾಡಿದ್ದೀರಿ, ಡಿಪ್ಲೊಮಾ ಮಾಡಿದ್ದೀರಿ ನರ್ಸಿಂಗಲ್ಲಿ, ಸೊ ಅವರೆಲ್ಲರೂ ಅಪ್ಲೈ ಮಾಡಿ. ಸೊ ಇಲ್ಲಿ ನೋಡಿ, ಎಜುಕೇಷನಲ್ ಕ್ವಾಲಿಫಿಕೇಶನ್ ಏನಿದೆ ಅಂತ ಹೇಳಿದ್ರೆ ಫಾರ್ಮಸಿ ಆಫೀಸರ್ಗೆ 2 ಕ್ರೈಟೀರಿಯಾ ಇದೆ. ಒಂದೇನಂದ್ರೆ ಡಿಪ್ಲೊಮಾ ಇನ್ ಫಾರ್ಮಸಿ ಮಾಡಿರಬೇಕು. ಅದರ ಜೊತೆಗೆ ಯು ಶುಡ್ ಹ್ಯಾವ್ ಟು ಬಿ ರಿಜಿಸ್ಟರ್ಡ್ ಇನ್ ಕರ್ನಾಟಕ ಫಾರ್ಮಸಿ ಕೌನ್ಸಿಲ್ ಅಲ್ಲಿ ನೀವು ರಿಜಿಸ್ಟರ್ ಆಗಿರಬೇಕು. ಅದರ ಜೊತೆಗೆ ಸೇಮ್ ಇದೇ ತರಹದ ಕ್ರೈಟೀರಿಯಾಸ್ ನರ್ಸಿಂಗ್ ಆಫೀಸರ್ಗಿದೆ. ಇದರಲ್ಲಿ ಡಿಪ್ಲೊಮಾ ಇನ್ ಜನರಲ್ ನರ್ಸಿಂಗ್ ಆಗಿರಬೇಕು. ಅದರ ಜೊತೆಗೆ ಯು ಶುಡ್ ಹ್ಯಾವ್ ಟು ಬಿ ರಿಜಿಸ್ಟರ್ಡ್ ಇನ್ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್. ಓಕೆನಾ. ನೆಕ್ಸ್ಟ್, ವಯೋಮಿತಿ ಏಜ್ ಲಿಮಿಟ್ ಎಷ್ಟಿದೆ ಅಂತ ನೋಡಿದ್ರೆ ಮಿನಿಮಮ್ ಏಜ್ ಲಿಮಿಟ್ 18 ವರ್ಷ ಆಗಿರಬೇಕು. ಮತ್ತೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದಿದೆ 40 ವರ್ಷ ಜನರಲ್ ಕ್ಯಾಂಡಿಡೇಟ್ಸ್ಗೆ, ಮತ್ತೆ 2A 2B 3A 3B OBC ಕ್ಯಾಂಡಿಡೇಟ್ಗೆ 43 ವರ್ಷಗಳು, ಮತ್ತೆ SC ST ಕ್ಯಾಟಗರಿ 1 ಕ್ಯಾಂಡಿಡೇಟ್ಗೆ 45 ವರ್ಷಗಳು. ಇದರ ಜೊತೆಗೆ ಯಾರೆಲ್ಲ ಈ ಒಂದು ಎಕ್ಸಾಮಿನೇಷನ್ ಪ್ರಿಪೇರ್ ಆಗ್ತಿದ್ದೀರಿ ಅವ್ರಿಗೆಲ್ರಿಗೂ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಂತ ಹೇಳಿದ್ರೆ, ನಮ್ಮ ಕಡೆಯಿಂದ ಎಂಕರೇಜ್ ಇಂಡಿಯಾ ಎಸ್ ಕಡೆಯಿಂದ ಒಂದು ಕ್ರ್ಯಾಶ್ ಕೋರ್ಸ್ ಲಾಂಚ್ ಮಾಡ್ತಿದ್ದೀವಿ. ಒಂದು 3 ತಿಂಗಳ ಕಾಲ ಈ ಒಂದು ಕ್ರ್ಯಾಶ್ ಕೋರ್ಸ್ ನಡೀತದೆ. ಇದರಲ್ಲಿ ನಿಮಗೆ ಬೋತ್ ಪೇಪರ್ 1 ಅಂಡ್ ಪೇಪರ್ 2 ನ ಕ್ಲಾಸಸ್ ಆಗಿರ್ಬೋದು, ಮೆಟೀರಿಯಲ್ ಆಗಿರ್ಬೋದು, ಒಂದು ಹೈ ಕ್ವಾಲಿಟಿ ಮೆಟೀರಿಯಲ್ ಕೊಡ್ತೀವಿ. ಅದರ ಜೊತೆಗೆ ಟೆಸ್ಟ್ ಸೀರೀಸ್ ಆಗಿರ್ಬೋದು, ಆಸ್ ಪರ್ KEA ಪ್ಯಾಟರ್ನ್ ಪ್ರತಿಯೊಂದು ಉತ್ತಮವಾದ ಟೆಸ್ಟ್ ಸೀರೀಸ್ಗಳು ಇನ್ಕ್ಲೂಡಿಂಗ್ ಸೆಕ್ಷನಲ್ ಆ್ಯಂಡ್ ಫುಲ್ ಲೆಂತ್ ಟೆಸ್ಟ್ಗಳು ಎಲ್ಲ ಮಾಡಿ ನಿಮಗೊಂದು ಕಂಪ್ರಿಹೆನ್ಸಿವ್ ಪ್ರಿಪ್ರೇಷನ್ ಮಾಡಿಕೊಡ್ತೀವಿ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದೀರಿ, ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ ಆಗಿರುವ 916452 ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ಕಾಲ್ ಮಾಡಿ ಯು ಕ್ಯಾನ್ ಟೇಕ್ ದ ಕೋರ್ಸ್. ಈ ಒಂದು ಕೋರ್ಸು 15 ಆಗಸ್ಟ್ ಅಂದರೆ ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ಸ್ಟಾರ್ಟ್ ಆಗ್ತದೆ. ಸೊ ಒಂದು ಸ್ವಲ್ಪ ಅರ್ಲಿ ಬರ್ಡ್ ಆಫರ್ಸ್ ಎಲ್ಲ ಕೊಡ್ತೀವಿ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ ಯು ಕ್ಯಾನ್ ಜಾಯಿನ್ ಟು ದಿಸ್ ಕೋರ್ಸ್. ಓಕೆನಾ. ಇದರ ಜೊತೆಗೆ ನಿಮಗೆ ಅರ್ಜಿ ಹೇಗೆ ಸಲ್ಲಿಸಬಹುದು ಅಂದರೆ ಫೀಸ್, ಹೌ ಯು ಕ್ಯಾನ್ ಅಪ್ಲೈ ಫಾರ್ ದಿಸ್ ಪೋಸ್ಟ್ ಆರ್ ಎಕ್ಸಾಮಿನೇಷನ್ ಅಂತ ಹೇಳಿದ್ರೆ ಯು ಶುಡ್ ಹ್ಯಾವ್ ಟು ಗೋ ಥ್ರೂ ಈ ಒಂದು KEA ಒಂದು ವೆಬ್ಸೈಟ್ ಇದೆಯಲ್ಲ, ಇಲ್ಲಿಗೆ ಹೋಗ್ಬಿಟ್ಟು ನೀವು ಆನ್ಲೈನ್ ಮುಖಾಂತರನೇ ಅಪ್ಲೈ ಮಾಡಬೇಕಾಗಿರ್ತದೆ. ದರ್ ಈಸ್ ನೋ ಅದರ್ ಆಪ್ಷನ್. ಓಕೆ, ಯು ಶುಡ್ ಹ್ಯಾವ್ ಟು ಅಪ್ಲೈ ಥ್ರೂ ಆನ್ಲೈನ್ ಬೈ ಗೋಯಿಂಗ್ ಇನ್ ಟು KEA ವೆಬ್ಸೈಟ್. ಓಕೆ, ದ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್. 7 ಆಗಸ್ಟ್ 2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಇದರ ಕೊನೆಯ ದಿನಾಂಕ ಬಂದಿದೆ 30 ಆಗಸ್ಟ್ 2026. ಮತ್ತು ಈ ಒಂದು 31 ಆಗಸ್ಟ್ಗೆ ಇದು ಕೊಟ್ಟಿರೋದು ಫಾರ್ ಯುವರ್ ಎಕ್ಸಾಮಿನೇಷನ್ ಫೀಸ್ ಪೇಮೆಂಟ್ಗೆ ಲಾಸ್ಟ್ ಡೇಟ್ ಆಗಿರ್ತದೆ. ಸೊ ಟೋಟಲಿ ನಿಮ್ಮ ಹತ್ರ 26 ದಿವಸಗಳ ಕಾಲ ಇದೆ ನೀವು ಈ ಒಂದು ಪೋಸ್ಟ್ಗಳಿಗೆ ಅಪ್ಲೈ ಮಾಡೋದಕ್ಕೆ. ಯಾರೆಲ್ಲ ಎಲ್ಲ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಡಿಪ್ಲೊಮಾ ಸರ್ಟಿಫಿಕೇಟ್ಸ್, ನೀವು ಯಾವುದಾದ್ರೂ ಒಂದು ರಿಸರ್ವೇಷನ್ ಕ್ಲೈಮ್ ಮಾಡಿದ್ದಲ್ಲಿ ಲೈಕ್ ಕನ್ನಡ ಮೀಡಿಯಂ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಮತ್ತು
ಕ್ಯಾಟಗರಿ ಆಗಿರ್ಬೋದು, ಇದಕ್ಕೆಲ್ಲ ನೀವು ಕ್ಲೈಮ್ ಮಾಡ್ತಿದ್ರೆ ಅದರ ಒಂದು ಸರ್ಟಿಫಿಕೇಟ್ಸನ್ನು ಈಗಲಿಂದಾನೇ ನೀವು ರೆಡಿ ಮಾಡ್ಕೊಂಡು ಆದಷ್ಟು ಬೇಗ ಅಪ್ಲೈ ಮಾಡಿ. ಯಾರ ಹತ್ರ ಇದ್ದಾವೆ ಅವರು ಆದಷ್ಟು ಬೇಗ ಅಪ್ಲೈ ಮಾಡಿ. ಸೊ ದಟ್ ನಿಮಗೆ ಲಾಸ್ಟ್ ಮೂಮೆಂಟಲ್ಲಿ ತಪ್ಪುಗಳಾಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಇರ್ತದೆ. ಸರ್ವರ್ ಬಿಸಿ ಬರೋದು ಈ ಥರದೆಲ್ಲ ಪ್ರಾಬ್ಲಮ್ಸ್ ಬರ್ತದೆ. ಸೊ ಆದ್ದರಿಂದ ಇವಾಗಲಿಂದಾನೇ ನೀವು ಅಪ್ಲೈ ಮಾಡಿಬಿಟ್ಟು ನಿಮ್ಮ ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆನಾ? ಇದರ ಜೊತೆಗೆ ನಿಮಗೆ ಪ್ರೊಬೇಷನರಿ ಪೀರಿಯಡ್ ಇರ್ತದೆ. ಸೊ ಇದು ಈ ಒಂದು ಪೋಸ್ಟ್ಗೆ ಅಂತಲ್ಲ, ಪ್ರತಿಯೊಂದು ಗೌರ್ಮೆಂಟ್ ರಿಲೇಟೆಡ್ ಪೋಸ್ಟ್ಗಳಲ್ಲಿ ನಿಮಗೆ ಸ್ಟಾರ್ಟಿಂಗ್ 2 ಇಯರ್ಸ್ ಪ್ರೊಬೇಷನರಿ ಪೀರಿಯಡ್ ಇರ್ತದೆ. ಈ ಒಂದು ಪ್ರೊಬೇಷನರಿ ಪೀರಿಯಡಲ್ಲಿ ಯು ಶುಡ್ ಹ್ಯಾವ್ ಟು ಬಿ ವೆರಿ ಮಚ್ ಅವೇರ್ ಅಬೌಟ್ ಯುವರ್ ಜಾಬ್. ಏಕೆ ಅಂತ ಹೇಳಿದ್ರೆ ಈ ಒಂದು ಕಾಲಾವಧಿಯಲ್ಲಿ ನಿಮಗೆ ಟರ್ಮಿನೇಟ್ ಮಾಡುವ ಸಾಧ್ಯತೆಗಳಿರ್ತವೆ. ಸೊ ಆದ್ದರಿಂದ ನೀವು ತುಂಬ ಜಾಗ್ರತೆಯಿಂದ ಕೆಲಸ ಮಾಡಬೇಕಾಗಿರ್ತದೆ. ಮತ್ತು ನರ್ಸಿಂಗ್ ಆಫೀಸರ್ನ ಬೇಸಿಕ್ ಪೇ, ಫಾರ್ಮಸಿ ಆಫೀಸರ್ನ ಬೇಸಿಕ್ ಪೇ ಆಲ್ರೆಡಿ ನಾವು ನೋಡಿದ್ದೀವಿ. ಮತ್ತು ಇನ್ನೊಂದು ನಿಮಗೆ ಏನು ಈ ಒಂದು ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಆದ ಮೇಲೆ ಇನ್ನೊಂದು ಏನು ಫೆಸಿಲಿಟಿ ಸಿಗ್ತದೆ ಅಂತ ಹೇಳಿದ್ರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್, ಇದಕ್ಕೆ ಸಹ ನೀವು ಎಲಿಜಿಬಲ್ ಇರ್ತೀರಿ. ಇದರ ಜೊತೆಗೆ ನಿಮ್ಮ ಶುಲ್ಕ ಅಂದರೆ ಫೀಸ್ ಎಷ್ಟಿದೆ ಸರ್ ಈ ಒಂದು ಎಕ್ಸಾಮಿನೇಷನ್ಗೆ ಅಪ್ಲೈ ಮಾಡೋದಕ್ಕೆ ಅಂತ ಹೇಳಿದ್ರೆ ಜನರಲ್ ಕ್ಯಾಂಡಿಡೇಟ್ಸ್ಗೆ ಹಾಗೂ 2A 2B 3A 3B ಅಂದರೆ OBC ಕ್ಯಾಂಡಿಡೇಟ್ಸ್ಗೆ ಎಲ್ಲರಿಗೂ 750 ರೂಪಾಯಿಗಳ ಫೀಸ್ ಇರ್ತದೆ. ಮತ್ತು SC ST ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ ಮ್ಯಾನ್ ಟ್ರಾನ್ಸ್ಜೆಂಡರ್ಸ್ಗೆ 500 ರೂಪಾಯಿಗಳ ಫೀಸ್ ಇರ್ತದೆ. ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಪರ್ಸನ್ಸ್ಗೆ 250 ರೂಪಾಯಿಗಳ ಫೀಸ್ ಇರುತ್ತದೆ. ಇದರ ಜೊತೆಗೆ ನಿಮಗೆ ಪರೀಕ್ಷಾ ದಿನಾಂಕದ ವಿವರ ಇವಾಗ ಕೊಟ್ಟಿಲ್ಲ. ಬಟ್ ಇಲ್ಲಿ ನೋಡಿ, KEನ ಟ್ರ್ಯಾಕ್ ಪ್ರಕಾರ ನಿಮಗೆ ಜಾಸ್ತಿ 2 ರಿಂದ 3 ತಿಂಗಳ ಕಾಲ, 3 ತಿಂಗಳು ಕೊಡೋದಿಲ್ಲ, ಬರೀ ಮ್ಯಾಕ್ಸಿಮಮ್ ಒಂದು 2 ಮಂತ್ಸ್ ನಿಮ್ಗೆ ಟೈಮ್ ಕೊಡ್ತಾರೆ ಅಷ್ಟೇ. ಸೊ ಆದ್ದರಿಂದ ಯಾರೆಲ್ಲ ಈ ಒಂದು ಎಕ್ಸಾಮಿನೇಷನ್ ಪ್ರಿಪೇರ್ ಮಾಡ್ತಿದ್ದೀರಿ, ನಿಮಗೆ ಮ್ಯಾಕ್ಸಿಮಮ್ 3 ಮಂತ್ಸ್ ಸಿಗ್ತದೆ, ಅಂದರೆ 90 ಡೇಸ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ಡೋಂಟ್ ವೇಸ್ಟ್ ಯುವರ್ ಟೈಮ್. ಯಾರಿಗೆಲ್ಲ ಗೈಡೆನ್ಸ್ ಬೇಕು ಈ ಒಂದು ಎಕ್ಸಾಮಿನೇಷನ್ ಕ್ಲಿಯರ್ ಮಾಡೋಕ್ಕೆ, ಮೆಂಟರ್ಶಿಪ್ ಬೇಕು, ನಿಮಗೆ ಯಾವ ರೀತಿ ಓದಬೇಕು, ಎಷ್ಟೊಂದೆಲ್ಲ ಸಿಲೆಬಸನ್ನು ಕವರ್ ಮಾಡಬೇಕು, ಯಾವ ರೀತಿ ರಿವಿಷನ್ ಮಾಡಬೇಕು, ಅದನ್ನೆಲ್ಲ ನಾವು ಹೇಳ್ಕೊಡ್ತೀವಿ. ಸೊ ಜಾಯಿನ್ ಅವರ್ ಕೋರ್ಸ್. ಸೊ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ನೀವು ಏನಾದರೂ ಕೋರ್ಸಿಗೆ ಜಾಯ್ನ್ ಆಗಬೇಕಂತಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ 9611621195ಗೆ ಕಾಲ್ ಮಾಡಿ. You can take the admission or you can inquire about our course related to pharmacy officer and nursing officer. Okay. ನೆಕ್ಸ್ಟು ಸಿಲೆಬಸ್ಗೆ ಬರೋಣ. ನಿಮಗೆ ಪ್ಯಾಟರ್ನ್ ಆಫ್ ಎಕ್ಸಾಮಿನೇಷನ್ ಹೇಗಿರ್ತದೆ ಅಂತ ಹೇಳಿದ್ರೆ ನಿಮಗೆ 2 ಪೇಪರ್ಗಳಿರ್ತದೆ. ಬೋತ್ ನಿಮಗೆ 2 ಪೇಪರ್ಗಳಲ್ಲೂ ನಿಮಗೆ 100 ಕ್ವಶನ್ಸ್ ಈಚ್ ಇರ್ತದೆ ಮತ್ತು 100 ಮಾರ್ಕ್ಸ್ಗಳಿಗಿರ್ತದೆ. ಸೊ ಈಚ್ ಕ್ವಶನ್ ಕ್ಯಾರೀಸ್ 1 ಮಾರ್ಕ್. ಇದರ ಜೊತೆಗೆ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಸಹ ಇರ್ತದೆ. ಸೊ ನೆಗೆಟಿವ್ ಮಾರ್ಕಿಂಗ್ 1/4 ಅಂದರೆ ಪ್ರತಿ ಒಂದು ಮಾರ್ಕ್ಗೆ 0.25 ಮಾರ್ಕ್ಸ್ ನೆಗೆಟಿವ್ ಆಗಿ ಕಳೆ ಹಾಕ್ತಾರೆ. ಸೊ ಟೋಟಲಿ ನಿಮಗೆ ಪ್ರತಿಯೊಂದು ಪೇಪರ್ಗೆ 2 ಗಂಟೆಗಳ ಕಾಲಾವಧಿ ಇರ್ತದೆ. ಮಿನಿಮಮ್ ನೀವು 2 ಪೇಪರ್ಗಳನ್ನ ಸೇರಿಸಿದ್ರೆ 35% ಅಷ್ಟೊಂದು ಮಾರ್ಕ್ಸ್ಗಳು ನೀವು ತೆಗೆದಿರಬೇಕು. ಆದರೆ ಆಗ ಮಾತ್ರ ನಿಮ್ಮನ್ನು ಎಲಿಜಿಬಿಲಿಟಿ ಲಿಸ್ಟ್ಗೆ ಕನ್ಸಿಡರ್ ಆಗ್ತಾರೆ. ಸರ್ ನಮ್ಮ ಕ್ಯಾಟಗರಿಯಲ್ಲಿ ಕಾಂಪಿಟೇಷನ್ ಕಡಿಮೆ ಇದೆ, ನನಗೆ ಈ ಒಂದು 25% ಮಾರ್ಕ್ಸ್ ಬಂತು, ಸೊ ನಾನು ಎಲಿಜಿಬಲ್ ಆಗ್ತೀನಿ ಅಂತ ಹೇಳಿದ್ರೆ 100% ಆಗೋದಿಲ್ಲ. ಈ ಒಂದು ಪೋಸ್ಟ್ಗಳೆಲ್ಲ ಬ್ಯಾಕ್ಲಾಗ್ ಹೋಗ್ತದೆ. ಸೊ ನೀವು ಯಾವುದೇ ಕ್ಯಾಟಗರಿಗೆ ಬಿಲಾಂಗ್ ಆಗಲಿ, ಏನೇ ಆಗಿರಲಿ, ಮಿನಿಮಮ್ 35% ಹೆಚ್ಚಿಗೆ ನಿಮಗೆ ಅಂಕಗಳು ನೀವು ಹೊಂದಿರಬೇಕು. ಸೊ ಮಾರ್ಕ್ಸ್ ಯು ಶುಡ್ ಹ್ಯಾವ್ ಟು ಗೆಟ್. ಓಕೆ. ನೆಕ್ಸ್ಟು ಇಟ್ ಈಸ್ ರಿಲೇಟೆಡ್ ಟು ಕನ್ನಡ ಭಾಷಾ ಪರೀಕ್ಷೆ. ಸೊ ಇದರ ಜೊತೆಗೆ ನಿಮಗೊಂದು ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಸಹ ಇರ್ತದೆ, ಅದನ್ನು ಅಟೆಂಡ್ ಮಾಡಬೇಕಾಗಿರ್ತದೆ. ಸೊ ಇದರಲ್ಲಿ ನೀವು ಮಿನಿಮಮ್ 50 ಮಾರ್ಕ್ಸ್ ತಗೋಬೇಕು. ಇದ್ರ ಬಗ್ಗೆ ಇನ್ನಿತರ ಮಾಹಿತಿ ನಾನು ಬೇರೆ ವಿಡಿಯೋಲ್ಲಿ ಕೊಡ್ತೀನಿ, ಇಲ್ಲ ಅಂದರೆ ನೀವು ಯು ಕ್ಯಾನ್ ಕಾಲ್ ಅಸ್. ಸೊ ಇನ್ನೊಂದು ಏನಂದರೆ ಮುಖ್ಯವಾದ ಮಾಹಿತಿ ಏನಂದರೆ ನೀವು SSLC ಆಗಿರಲಿ, ಸೆಕೆಂಡ್ PUC ಆಗಿರಲಿ, ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿದ್ದಲ್ಲಿ, ಅಥವಾ ನೀವು ಯಾವುದಾದ್ರೂ ಒಂದು ಕೋರ್ಸ್ ರಿಲೇಟೆಡ್ ಟು ಕನ್ನಡ ಮಾಡಿದ್ದಲ್ಲಿ ನಿಮ್ಗೆ ಈ ಒಂದು ಎಕ್ಸಾಮಿನೇಷನ್ನ ಕೊಡೋ ನೆಸೆಸಿಟಿ ಇರೋದಿಲ್ಲ. ಅದ್ರ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ. ಓಕೆ. ಸೊ ಮೇಜರ್ಲಿ ಎಲ್ಲರೂ ಮ್ಯಾಕ್ಸಿಮಮ್ ಆಫ್ ದ ಪೀಪಲ್ಸ್ ಹ್ಯಾವ್ ಡಿಡ್ ನಿಮ್ಮ SLC ಆಗಿರ್ಬೋದು, PUCಯಲ್ಲಿ ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಓದಿರ್ತೀರಿ. ಸೊ ಯಾರಿಗೂ ಅಷ್ಟೊಂದು ನೆಸೆಸಿಟಿ ಬರೋದಿಲ್ಲ. ಬಟ್ ಸ್ಟಿಲ್ ದೇರ್ ಆರ್ ಸರ್ಟೈನ್ ಪೀಪಲ್ಸ್ ಹೂ ಹ್ಯಾವ್ ನಾಟ್ ರೆಡ್ ಕನ್ನಡ. ಸೊ ಅವ್ರಿಗೆ ಇದೊಂದು ಅಪ್ಲೈ ಆಗ್ತದೆ. ಓಕೆನಾ. ನೆಕ್ಸ್ಟು, ಸೊ ದಿಸ್ ಈಸ್ ಅಬೌಟ್ ದ ಹೋಲ್ ನೋಟಿಫಿಕೇಶನ್ನ ಒಂದು ಕ್ರಿಸ್ಪ್ ಇನ್ಫಾರ್ಮೇಷನ್ ಇದಾಗಿರ್ತದೆ. ಇದ್ರ ಜೊತೆಗೆ ನಿಮಗೆ ಸಿಲೆಬಸ್ನ ಬಗ್ಗೆ ನಾವು ನೋಡ್ತಾ ಹೋಗೋಣ. ಪೇಪರ್ 1ಅಲ್ಲಿ ಏನೆಲ್ಲ ಇರ್ತದೆ ಸರ್ ಅಂತ ಹೇಳಿದ್ರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿತ ಸಾಮಾನ್ಯ ಜ್ಞಾನದ ವಿಷಯಗಳು. ಸೊ ಇಟ್ ಈಸ್ ನಥಿಂಗ್ ಬಟ್ ಕರೆಂಟ್ ಅಫೇರ್ಸ್. ಓಕೆ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟು ಜನರಲ್ ನಾಲೆಡ್ಜ್. ಅದಾದ ಮೇಲೆ ದೈನಂದಿನ ಗ್ರಹಿಕೆಯ ವಿಷಯಗಳು,
ಇಟ್ ಈಸ್ ಮೋಸ್ಟ್ಲಿ ರಿಲೇಟೆಡ್ ಟು ನಿಮ್ಮ ಡೇ ಟು ಡೇ ಆಕ್ಟಿವಿಟೀಸಲ್ಲಿ ನೀವು ಏನೆಲ್ಲ ಅಬ್ಸರ್ವ್ ಮಾಡಿರ್ತೀರಿ. ದಿಸ್ ಇಸ್ ಮೋಸ್ಟ್ಲಿ ನಿಮ್ಮ ಜನರಲ್ ಸೈನ್ಸಿಂದ ಇಲ್ಲಿಂದ ಜನರಲ್ ಸೈನ್ಸ್ ಪ್ರಾಕ್ಟಿಕಲ್ ಸೈನ್ಸ್ ಬರ್ತದಲ್ಲ, ಲೈಕ್ ಇವಾಗ ಲೆಮನ್ ಜ್ಯೂಸ್ ಮಾಡಿದಾಗ ಅದರಲ್ಲಿ ಬರುವ ಆ್ಯಸಿಡ್ ಏನು, ಓಕೆ, ಈ ಥರದ ಪ್ರಶ್ನೆಗಳು. ಮತ್ತು ಕ್ಯಾಂಫರ್ ಇರ್ತದಲ್ಲ, ಕ್ಯಾಂಫರು ಅದರಲ್ಲಿ ಯಾವ ಸ್ಟೇಟಲ್ಲಿ ಅದು ಇರ್ತದೆ, ಮತ್ತು ಅದು ಯಾವ ಸ್ಟೇಟ್ ಕನ್ವರ್ಟ್ ಆಗ್ತದೆ, ಇವುಗಳೆಲ್ಲ ನಾವು ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲೆಲ್ಲ ಯೂಸ್ ಮಾಡ್ತೀವಿ. ಮತ್ತು ನಿಮ್ಮ ಟೊಮ್ಯಾಟೊ ಅಲ್ಲಿ ಯಾವ ಆ್ಯಸಿಡ್ ಇರ್ತದೆ, ಸೊ ಈ ಥರದ ಪ್ರಶ್ನೆಗಳು, ಓಕೆನಾ. ಸೊ ನಿಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಯು ವುಡ್ ಹ್ಯಾಡ್ ಕಮ್ ಅಕ್ರಾಸ್ ದಿಸ್ ಕೈಂಡ್ ಆಫ್ ಥಿಂಗ್ಸ್, ಅದ್ರ ಬಗ್ಗೆ ಕೇಳ್ತಾರೆ. ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಪ್ರಿಪ್ರೇಷನ್ನು ನಮ್ಮ ಕೋರ್ಸಲ್ಲಿ ಕೂಲಂಕುಷವಾಗಿ ಕ್ಲೀನಾಗಿ ಹೇಳ್ಕೊಡ್ತೀವಿ. ಪ್ರತಿಯೊಂದು ಮಂತಿನ ಕರೆಂಟ್ ಅಫೇರ್ಸ್ ಬರೀ ಒಂದು 15 to 20 ಪೇಜಸಲ್ಲಿ ಕವರ್ ಮಾಡ್ತೀವಿ. ಯು ನೀಡ್ ಟು ರೀಡ್ ಮಿನಿಮಮ್ 9 ಮಂತ್ಸ್ನ ಕರೆಂಟ್ ಅಫೇರ್ಸ್ ಓದ್ಕೊಂಡು ಹೋಗಬೇಕಾಗಿರ್ತದೆ. ಸೊ ಒಂದು ಉತ್ತಮವಾದ ಕರೆಂಟ್ ಅಫೇರ್ಸ್, ಅದರ ಜೊತೆಗೆ ಉತ್ತಮವಾದ ನಿಮ್ಮ ದೈನಂದಿನ ಗ್ರಹಿಕೆಯ ವಿಷಯಗಳು, ಇದನ್ನೆಲ್ಲ ನಾವು ಮಾಡಿಕೊಡ್ತೀವಿ. ಇದ್ರ ಜೊತೆಗೆ ಭಾರತದ ಸಂವಿಧಾನ ನಿಮಗಿರ್ತದೆ, ಮತ್ತು ಇಂಡಿಯನ್ ಆ್ಯಂಡ್ ಕರ್ನಾಟಕ ಹಿಸ್ಟ್ರಿ ನಿಮಗೆ ಸಿಲೆಬಸ್ಸಲ್ಲಿದೆ, ಮತ್ತು ಇಂಡಿಯನ್ ಆ್ಯಂಡ್ ಕರ್ನಾಟಕ ಜಿಯೋಗ್ರಫಿ ನಿಮ್ಮ ಸಿಲೆಬಸ್ಸಲ್ಲಿದೆ, ಮತ್ತು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಕುರಿತು ವಿಷಯಗಳು, ಅಂದರೆ ನಿಮ್ಮ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ ಈ ಒಂದು ಸಬ್ಜೆಕ್ಟ್ನ, ಅದು ನಾವು ಹೇಳ್ಕೊಡ್ತೀವಿ. ಇದರ ಜೊತೆಗೆ ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್, ಸೊ ರೂರಲ್ ಡೆವಲಪ್ಮೆಂಟ್ ಒಂದು ಸಪ್ರೇಟ್ ಸಬ್ಜೆಕ್ಟ್, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಇದೊಂದು ಸಪ್ರೇಟ್ ಸಬ್ಜೆಕ್ಟ್ ಆಗಿರ್ತದೆ. ಮತ್ತು ಕೋಆಪರೇಟಿವ್ ಸೊಸೈಟೀಸ್, ಇಲ್ಲಿ ಅದೇ ಕೊಟ್ಟಿರೋದು ರೂರಲ್ ಕೋಆಪರೇಟಿವ್ ಸೊಸೈಟೀಸ್ ರಿಲೇಟೆಡ್ ಉಪಕ್ರಮಗಳು, ಬೈಲಾಸ್. ಇದರ ಜೊತೆಗೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳು, ಅಂದರೆ ಕರ್ನಾಟಕ ಎಕನಾಮಿ ರಿಲೇಟೆಡ್ ಆ್ಯಕ್ಟಿವಿಟೀಸ್. ಸೊ ಇಲ್ಲಿ ನೋಡಿ, ಈ ಒಂದೇ ಒಂದರಲ್ಲಿ ನಿಮಗೆ ಟೋಟಲಿ 4 ಸಬ್ಜೆಕ್ಟ್ಸು ಕೊಟ್ಬಿಟ್ಟಿದ್ದಾರೆ ಒಂದೇ ಕಡೆ. ಮತ್ತು ಕರ್ನಾಟಕದ ಪರಿಸರ ಸಂಬಂಧಿತ ಸಮಸ್ಯೆಗಳು, ಅಂದರೆ ಇಟ್ ಈಸ್ ಮೋರ್ಲಿ ಇಟ್ ಈಸ್ ಲೈಕ್ ಎನ್ವಿರಾನ್ಮೆಂಟಲ್ ಟಾಪಿಕ್ಸ್ ಇರ್ತದೆ ಇದರಲ್ಲಿ, ಓಕೆನಾ. ದಿಸ್ ಈಸ್ ಆಲ್ ಅಬೌಟ್ ನಿಮ್ಮ ಪೇಪರ್ 1. ಸೊ ಪೇಪರ್ 1ನ ಕಂಪ್ಲೀಟ್ ಕ್ಲಾಸಸ್ ಆಗಿರಲಿ, ನಿಮ್ಮ ಮೆಟೀರಿಯಲ್ ಆಗಿರಲಿ, ಟೆಸ್ಟ್ ಸೀರೀಸ್ ಪ್ರತಿಯೊಂದು ಮಾಡ್ತೀವಿ. ಅದೇ ರೀತಿ ಪೇಪರ್ 2ಗೂ ಮಾಡ್ತೀವಿ. ಪೇಪರ್ 2ನ ಸಿಲೆಬಸ್ ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ. ಇದ್ರ ಜೊತೆಗೆ ನಾನು ಕೂಲಂಕುಷವಾಗಿ ಪೇಪರ್ 2 ಬಗ್ಗೆನೂ ಡಿಸ್ಕಸ್ ಮಾಡ್ತೀನಿ. ಬಟ್ ಲೆಟ್ ಅಸ್ ಸಿ ಒಂದು ಸ್ವಲ್ಪ ಕ್ರಿಸ್ಪ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಪೇಪರ್ 2 ಬೋತ್ ಫಾರ್ ಫಾರ್ಮಸಿ ಆ್ಯಂಡ್ ನರ್ಸಿಂಗ್ ನೋಡ್ತಾ ಬರೋಣ. ಓಕೆ, ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಫಾರ್ಮಸಿ. ಇಲ್ಲಿ ನೋಡಿ, ಈ ಫಾರ್ಮಸಿ ಯಾರೆಲ್ಲ ಮಾಡಿದಿರಿ ಕ್ಯಾಂಡಿಡೇಟ್ಸ್ಗೆ ಈ ಒಂದು ಡಾಕ್ಯುಮೆಂಟನ್ನು ನೋಡ್ಬಿಟ್ಟು, ಸಿಲೆಬಸ್ ಡಾಕ್ಯುಮೆಂಟ್ ನೋಡಿಬಿಟ್ಟು ಸ್ವಲ್ಪ ಹೆದರಿದಿರಿ. ಸೊ ಏನು ಸರ್ 100 ಪೇಜಸ್ನ ಸಿಲೆಬಸ್ ಕೊಟ್ಟಿದ್ದಾರೆ, ಏನಿದು ಅಂತ. ಸೊ ಯು ಡೋಂಟ್ ನೀಡ್ ಟು ಪ್ಯಾನಿಕ್. ಯಾಕೆಂತ ಹೇಳಿದ್ರೆ ನಿಮ್ಮ ಇದು ಸಿಲೆಬಸ್ ಬಂದಿರ್ತದಲ್ಲ, ಇದು KE ಅವ್ರು ಕೊಡೋದಲ್ಲ, ನಿಮ್ಮ ಇದು ಕರ್ನಾಟಕ ಫಾರ್ಮಸಿ ಕೌನ್ಸಿಲ್ ಇರ್ತದಲ್ಲ ಅವ್ರು ಕೊಡೋದು. ಸೊ ಅದರಲ್ಲಿ ಯಾರಾದರೂ ನಿಮಗೆ ಸ್ವಲ್ಪ ಕೆಲಸ ಮಾಡೋರಿದ್ದು ಸ್ವಲ್ಪ ಎಫರ್ಟ್ಸ್ ಆಗ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ಕೊಡೋರು. ಸೊ ಸ್ವಲ್ಪ ಲೇಜಿ ಪರ್ಸನ್ಸ್ ಇರ್ತಾರೆ, ಗೌರ್ಮೆಂಟ್ ಸೆಕ್ಟರ್ ಗೊತ್ತಲ್ಲ. ಸೊ ಆದ್ರಿಂದ ಯಾವುದೋ ಒಂದು ಡಾಕ್ಯುಮೆಂಟನ್ನು ಎತ್ತಿ ಹಾಕ್ಬಿಟ್ಟಿದ್ದಾರೆ. ಇಟ್ ಈಸ್ ನಥಿಂಗ್ ಬಟ್ ನಿಮ್ಮ ಡಿಪ್ಲೊಮಾ ಇನ್ ಫಾರ್ಮಸಿಗೆ ಯಾರು ಎಲಿಜಿಬಲ್ ಇದ್ದೀರಲ್ಲ ಅವರಿಗೆ ಕೊಡುವ ಡಾಕ್ಯುಮೆಂಟ್ ಇದು. ಸೊ ಡಿಪ್ಲೊಮಾ ಇನ್ ಫಾರ್ಮಸಿಯಲ್ಲಿ ನಿಮಗೆ ಏನೆಲ್ಲ ಮಿನಿಮಮ್ ಕ್ವಾಲಿಫಿಕೇಷನ್ ಆಗಿರಬೇಕು, ಮತ್ತು ಇದರಲ್ಲಿ ನೀವು ಈ 3 ಇಯರ್ಸನ್ನಲ್ಲಿ ನೀವು ಏನೇನೆಲ್ಲ ಮಾಡ್ತೀರಿ ಅದರ್ ರಿಲೇಟೆಡ್ ಕಂಪ್ಲೀಟ್ ಡಾಕ್ಯುಮೆಂಟ್ ಆಗಿರ್ತದೆ. ಸೊ ಯು ಡೋಂಟ್ ನೀಡ್ ಟು ಬಿ ಪ್ಯಾನಿಕ್. ಇಲ್ಲಿ ನೋಡಿ, ನಿಮಗೆ ಕೊಟ್ಟಿರೋದು ಏನು ನೀವು ಡಿಪ್ಲೊಮಲ್ಲಿ ಓದ್ತಿರಲ್ಲ ಅದೇ ಸಿಲೆಬಸ್ ಕೊಟ್ಟಿರೋದು. ತುಂಬ ಅಂದರೆ ತುಂಬ ಒಳ್ಳೆ ಸಿಲೆಬಸ್ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಡಿಪ್ಲೊಮಲ್ಲಿ ಸ್ವಲ್ಪ ಚೆನ್ನಾಗಿ ಒಳ್ಳೆ ಗ್ರೇಡ್ಸ್ ತೊಗೊಂಡಿದ್ದೀರಾ ಅವ್ರಿಗೆ ಎಲ್ರಿಗೂ ತುಂಬ ಅಂದರೆ ತುಂಬ ಈಸಿ ಆಗ್ತದೆ. ಬಟ್ ಅಟ್ ದ ಸೇಮ್ ಟೈಮ್ ಯಾರಿಗೆಲ್ಲ ಸ್ವಲ್ಪ ಕಡಿಮೆ ಗ್ರೇಡ್ಸು, ಸ್ವಲ್ಪ ಓದಿನ ಕಡೆ ಒಲವಿಲ್ಲ, ಸೊ ಅವರು ನಿಮ್ಮ ಪ್ರಿಪ್ರೇಷನನ್ನು ಇವಾಗಿಂದ ಚುರುಕುಗೊಳಿಸ್ಕೊಂಡ್ರೆ ಯು ಕ್ಯಾನ್ ಅಚೀವ್ ಇಟ್, ಬಿಕಾಸ್ ದಿಸ್ MCQ ಟೈಪ್ ಇರ್ತದೆ ನಿಮ್ಮ ಎಕ್ಸಾಮಿನೇಷನ್ನು. ಸೊ ನಿಮ್ಮ ಎಫರ್ಟ್ಸು, ನಿಮ್ಮ ಹಾರ್ಡ್ ವರ್ಕು ಇನ್ ದಿಸ್ 3 ಮಂತ್ಸ್ ಡಿಸೈಡ್ಸ್ ವೇರ್ ಯು ಆರ್ ಗೋಯಿಂಗ್ ಟು ಸ್ಟ್ಯಾಂಡ್. ಒಬ್ಬ ಒಳ್ಳೆ ಫಾರ್ಮಾ ಆಫೀಸರ್ ಆಗ್ತೀರಾ, ನಿಮ್ಮ ಲೈಫ್ ತುಂಬ ಅಂದರೆ ತುಂಬ ಎಕ್ಸಲೆಂಟ್ ಆಗಿರ್ತದೆ. ಸೊ ಟ್ರೈ ಟು ಗೆಟ್ ದಿಸ್ ಪೋಸ್ಟ್, ಓಕೆನಾ. ದಟ್ ಈಸ್ ಮೈ ಸಜೆಷನ್. ಓಕೆ, ಇಫ್ ಯು ಹ್ಯಾವ್ ಡಿಡ್ ಫಾರ್ಮಸಿ, ದಿಸ್ ಇಸ್ ಎ ಗೋಲ್ಡನ್ ಆಪರ್ಚುನಿಟಿ. ಸೊ ನೋಡೋಣ ಇದರಲ್ಲಿ ಸಿಲೆಬಸ್ ಏನಂದರೆ ನಿಮಗೆ ಫಾರ್ಮಾಸ್ಯೂಟಿಕ್ಸ್. ಸೊ ಇದರಲ್ಲಿ ನೀವು ಮೇಜರ್ಲಿ ಏನೆಲ್ಲ ಓದ್ತೀರಾ, ಪ್ರಿನ್ಸಿಪಲ್ಸ್ ಆಫ್ ಡಿಸ್ಪೆನ್ಸಿಂಗ್, ಡೋಸೇಜ್ ಫಾರ್ಮ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್, ಇದರ ರಿಲೇಟೆಡ್ ಎಲ್ಲ ನೀವು ಈ ಒಂದು ಸಬ್ಜೆಕ್ಟಲ್ಲಿ ಓದ್ತೀರಾ. ನೆಕ್ಸ್ಟು ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ, ಇದರಲ್ಲಿ ಏನೆಲ್ಲ ಓದ್ತೀರಾ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನೀವು ಡಿಪ್ಲೊಮಲ್ಲಿ ಓದಿದ್ದೀರಿ, ಇದರ ಅಪ್ಲಿಕೇಶನ್ಸ್ ಇನ್ ಮೆಡಿಸಿನ್ನು ಇದೆಲ್ಲ ಬರ್ತದೆ. ಮತ್ತು ಫಾರ್ಮಕೋಗ್ನೆಸಿ, ಸ್ಟಡಿ ಆಫ್ ಕ್ರೂಡ್ ಡ್ರಗ್ಸ್ ಆಗಿರ್ಬೋದು ಫ್ರಮ್ ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ ಸೋರ್ಸಸ್, ನಿಮಗೆಲ್ರಿಗೂ ನೆನಪಿರ್ತದೆ ಸ್ವಲ್ಪ ಸ್ವಲ್ಪ, ಓಕೆನಾ. ಇದೆಲ್ಲ ಇನ್ಕ್ಲೂಡೆಡ್ ಇದೆ. ಅದರ ಜೊತೆಗೆ ಬಯೋಕೆಮಿಸ್ಟ್ರಿ ಆ್ಯಂಡ್ ಕ್ಲಿನಿಕಲ್ ಪ್ಯಾಥಾಲಜಿ, ಓಕೆನಾ. ಸೊ ಈ ಒಂದು ಸಬ್ಜೆಕ್ಟು, ಅದರ ಜೊತೆಗೆ ಹ್ಯೂಮನ್ ಅನಾಟಮಿ ಆ್ಯಂಡ್ ಫಿಸಿಯಾಲಜಿ. ಸೊ
ಇದೂ ಇನ್ಕ್ಲೂಡೆಡ್ ಇರ್ತದೆ. ಇಟ್ ಈಸ್ ನಥಿಂಗ್ ಬಟ್ ಸ್ಟಡಿ ಆಫ್ ಬಾಡಿ ಸಿಸ್ಟಮ್ಸು, ಟಿಶ್ಯೂಸು, ಆರ್ಗನ್ಸು, ಇದನ್ನೆಲ್ಲ ಓದ್ತೀರಿ. ಮತ್ತೆ ಹೆಲ್ತ್ ಎಜುಕೇಷನ್ ಅಂಡ್ ಕಮ್ಯುನಿಟಿ ಫಾರ್ಮಸಿ, ಇಟ್ ಈಸ್ ನಥಿಂಗ್ ಬಟ್ ಸೋಷಿಯಲ್ ಫಾರ್ಮಸಿ, ಪಬ್ಲಿಕ್ ಹೆಲ್ತ್, ಹೈಜೀನ್ ಅಂಡ್ ಕಮ್ಯುನಿಟಿ ಹೆಲ್ತ್ ಎಜುಕೇಷನ್ ರಿಲೇಟೆಡ್ ಟಾಪಿಕ್ಸ್ ಎಲ್ಲ ಇಲ್ಲಿ ಓದ್ತೀರಿ. ನೆಕ್ಸ್ಟ್ ನಿಮಗೆ ಸೆಕೆಂಡ್ ಇಯರ್ ಅಲ್ಲಿ ನೀವು ಓದುವ ಸಬ್ಜೆಕ್ಟ್ಸ್ ಇದೆಲ್ಲ. ಸೊ ಇದೂ ನಿಮ್ಗೆ ನೆನಪಿರ್ತದೆ. ಇದರಲ್ಲಿ ಏನಂದ್ರೆ ಫಾರ್ಮಾಸ್ಯೂಟಿಕ್ಸ್ 2. ಸೊ ಇದರಲ್ಲಿ ನಿಮಗೆ ಮೇಜರ್ಲಿ ಏನೆಲ್ಲ ಬರ್ತದೆ ಅಂದರೆ ನಿಮಗೆ ಮೆಕಾನಿಸಮ್ ಆಫ್ ಡ್ರಗ್ ಆ್ಯಕ್ಷನ್ಸು, ಇದರ ಸೈಡ್ ಎಫೆಕ್ಟ್ಸು, ಟಾಕ್ಸಿಕಾಲಜಿ, ಇದನ್ನೆಲ್ಲ ಇಲ್ಲಿ ಓದ್ತೀರಿ. ಮತ್ತು ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ 2. ಸೊ ಇದರಲ್ಲಿ ನಿಮ್ಮ ಬಯೋಕೆಮಿಸ್ಟ್ರಿ, ಕ್ಲಿನಿಕಲ್ ಪ್ಯಾಥಾಲಜಿ, ಈ ಥರದ ಲ್ಯಾಬ್ ಟೆಸ್ಟ್ಗಳು ಮತ್ತು ಮೆಟಬಾಲಿಕ್ ಪ್ರೋಸೆಸ್ಸು, ಇದನ್ನೆಲ್ಲ ಓದ್ತೀರಿ. ಮತ್ತು ಫಾರ್ಮಕಾಲಜಿ ಆ್ಯಂಡ್ ಟಾಕ್ಸಿಕಾಲಜಿ, ಸೊ ಇದೆಲ್ಲ ನಿಮಗೆ ಸಿಲೆಬಸಲ್ಲಿ ಇನ್ಕ್ಲೂಡೆಡ್ ಇದೆ. ಇದರಲ್ಲಿ ಮೆಕಾನಿಸಮ್ ಆಫ್ ಡ್ರಗ್ ಆಕ್ಷನ್ನು, ಇದರ ಸೈಡ್ ಎಫೆಕ್ಟ್ಸು, ಟಾಕ್ಸಿಕಾಲಜಿ, ಇದನ್ನೆಲ್ಲ ಓದ್ತೀರಿ. ಅದಾದ ಮೇಲೆ ಫಾರ್ಮಾಸ್ಯೂಟಿಕಲ್ ಜುರಿಸ್ಪ್ರುಡೆನ್ಸ್. ಸೊ ಇದು ಮೇಜರ್ಲಿ ಇಟ್ಸ್ ನಥಿಂಗ್ ಬಟ್ ಫಾರ್ಮಸಿ ಲಾಸು, ಎಥಿಕ್ಸು, ಲೀಗಲ್ ರೂಲ್ಸು, ಆ್ಯಕ್ಟ್ಸು, ಮತ್ತು ಪ್ರೊಫೆಷನಲ್ ಎಥಿಕ್ಸ್ ಇನ್ ಗವರ್ನಿಂಗ್ ಫಾರ್ಮಸಿ, ಇದನ್ನೆಲ್ಲ ನೋಡ್ತೀರಿ. ಮತ್ತು ಡ್ರಗ್ ಸ್ಟೋರ್ ಆ್ಯಂಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಸೊ ಇದರಲ್ಲಿ ನಿಮಗೆ ಈ ಒಂದು ಫಾರ್ಮಾ ಅನ್ನೋದು ಒಂದು ಸ್ವಲ್ಪ ಇಂಡಸ್ಟ್ರಿ ಲೆವೆಲಲ್ಲಿ ಎಲ್ಲ ನೀವು ನೋಡ್ತೀರಲ್ಲ, ಅದರ ರಿಲೇಟೆಡ್ ಟಾಪಿಕ್ಸ್ ಎಲ್ಲ ಇದರಲ್ಲೆಲ್ಲ ಇನ್ಕ್ಲೂಡೆಡ್ ಇರುತ್ತದೆ. ಮತ್ತು ಹಾಸ್ಪಿಟಲ್ ಆ್ಯಂಡ್ ಕ್ಲಿನಿಕಲ್ ಫಾರ್ಮಸಿ, ಹಾಸ್ಪಿಟಲಲ್ಲಿ ಡ್ರಗ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು ಆ್ಯಂಡ್ ಪೇಷಂಟ್ ಕೌನ್ಸಿಲಿಂಗ್ ಆಗಿರ್ಬೋದು, ಇದೆಲ್ಲ ಇದರಲ್ಲಿ ಬರ್ತದೆ. ಸೊ ದೀಸ್ ಆರ್ ದ ಮೇಜರ್ ಟಾಪಿಕ್ಸ್ ವಿಚ್ ಕಮ್ ಇನ್ ಯುವರ್ ಎಕ್ಸಾಮಿನೇಷನ್. ತುಂಬ ಅಂದರೆ ತುಂಬ ಒಳ್ಳೆ ಸಿಲೆಬಸ್ ಕೊಟ್ಟಿದ್ದಾರೆ. ಯಾರೆಲ್ಲ ಈ ಒಂದು ಡಿಪ್ಲೊಮೊ ರೀಸೆಂಟಾಗಿ ಪಾಸ್ಔಟ್ ಆಗಿದ್ದಾರೆ ಅವ್ರಿಗೆಲ್ರಿಗೂ ತುಂಬ ಅಂದರೆ ತುಂಬ ಈಸಿ ಆಗ್ತದೆ. ಹಾಗೆ ವೆಟ್ರನ್ಸು ಯಾರೆಲ್ಲ ಇರ್ತೀರಿ, ನಿಮ್ಮ ಹಾರ್ಡ್ ವರ್ಕ್ ಡಿಸೈಡ್ ಮಾಡ್ತದೆ. ಈ ಒಂದು 3 months ವಿಲ್ ಡಿಸೈಡ್ ಯುವರ್ 30 years ಆಫ್ ಫ್ಯೂಚರ್. ಸೊ ಈ 3 monthsಲ್ಲಿ ಹಾರ್ಡ್ ವರ್ಕ್ ಮಾಡ್ತೀರಿ, 30 years ಆಫ್ ನಿಮ್ಮ ಫ್ಯೂಚರನ್ನು ಒಂದು ಗೋಲ್ಡನ್ ಲೈಫ್ ಥರ ನೀವು ಮಾಡ್ಕೋಬೋದು. ನೆಕ್ಸ್ಟ್ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಸೊ ಅದರಲ್ಲಿ ಇನ್ನೂ ಒಂದು ಸ್ವಲ್ಪ ಇನ್ನು ಕೂಲಂಕುಷವಾಗಿ ನಾನು ಡಿಸ್ಕಸ್ ಮಾಡ್ತೀನಿ. ಇದೆಲ್ಲ ನಿಮ್ಗೆ ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ಅಟ್ ವೆರಿ ಫಾಸ್ಟ್, ಅಟ್ ಎ ಫ್ರ್ಯಾಕ್ಷನ್ ಆಫ್ ಮೂಮೆಂಟ್ ಅಂತಲೇ ಹೇಳ್ಬೋದು, ನಿಮಗೆ ಈ ಒಂದು ವಿಡಿಯೋಸು ಆದಷ್ಟು ಬೇಗ ನಿಮ್ಗೆ ಸಿಗ್ಬಿಡ್ತದೆ. ಓಕೆ, ನೆಕ್ಸ್ಟು ಕಮಿಂಗ್ ಟು ದ ನರ್ಸಿಂಗ್. ಡಿಪ್ಲೊಮಾ ಇನ್ ನರ್ಸಿಂಗ್ ಮಾಡಿರೋರಿಗೆ ಸಿಲೆಬಸ್ ಏನೆಲ್ಲ ಇದೆ ಸರ್ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದರೆ ಒಂದು ಸ್ಕೆಲಿಟನ್ ಸಿಲೆಬಸ್ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಇಯರಲ್ಲಿ ನೀವೇನೆಲ್ಲ ಓದ್ತಿರಲ್ಲ, ಅನಾಟಮಿ ಆಗಿರ್ಬೋದು, ಫಿಸಿಯಾಲಜಿ ಆಗಿರ್ಬೋದು, ಇಟ್ಸ್ ನಥಿಂಗ್ ಬಟ್ ಸ್ಟಡಿ ಆಫ್ ಹ್ಯೂಮನ್ ಬಾಡಿ ಸಿಸ್ಟಮ್, ಇದೆಲ್ಲ ಬರ್ತದೆ. ನೆಕ್ಸ್ಟು ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. ಇದಾದ ಮೇಲೆ ನಿಮಗೆ ಮೈಕ್ರೋಬಯಾಲಜಿ ಆ್ಯಂಡ್ ಪ್ಯಾರಾಸೈಟಾಲಜಿ, ಇನ್ಫೆಕ್ಷನ್ ಕಂಟ್ರೋಲ್ ಆ್ಯಂಡ್ ಮೈಕ್ರೋ ಆರ್ಗನಿಸಮ್ಸ್ ಆಗಿರ್ಬೋದು, ಇದನ್ನೆಲ್ಲ ಓದ್ತಿರಲ್ಲ. ಸೊ ಇದೆಲ್ಲ ಬರ್ತದೆ. ಮತ್ತು ಇದು ನಿಮಗೆ ಬಿಹೇವಿಯರಲ್ ಸೈನ್ಸ್ ಅಪ್ಲೈಡ್ ಟು ನರ್ಸಿಂಗ್, ಲೈಕ್ ಸೈಕಾಲಜಿ ಆಗಿರ್ಬೋದು, ಸೋಷಿಯಾಲಜಿ ಆಗಿರ್ಬೋದು, ಇದೆಲ್ಲ ಬರ್ತದೆ. ಓಕೆ, ನೆಕ್ಸ್ಟು ನಿಮಗೆ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್, ನ್ಯೂಟ್ರಿಷನ್, ಹೈಜೀನ್, ಪರ್ಸನಲ್ ಎನ್ವಿರಾನ್ಮೆಂಟ್, ಹೆಲ್ತ್ ಎಜುಕೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಇವೆಲ್ಲ ಬರ್ತದೆ. ಮತ್ತು ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್. ಸೊ ಫಂಡಮೆಂಟಲ್ಸ್ ಆಫ್ ನರ್ಸಿಂಗು, ಇದೆಲ್ಲ ಇನ್ಕ್ಲೂಡೆಡ್ ಇದೆ. ಲೈಕ್ ಬೇಸಿಕ್ ಪೇಷಂಟ್ ಕೇರ್ ಆಗಿರ್ಬೋದು, ಮತ್ತು ನರ್ಸಿಂಗ್ ಎಥಿಕ್ಸ್ ಆಗಿರ್ಬೋದು, ಮತ್ತು ನಿಮಗೆ ಇಲ್ಲಿ ಮೇಜರ್ಲಿ ಪ್ರೊಫೆಷ್ನಲ್ ಕಮ್ಯುನಿಕೇಷನ್ ಆ್ಯಂಡ್ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಆಗಿರ್ಬೋದು, ಅದೆಲ್ಲ ಇನ್ಕ್ಲೂಡೆಡ್ ಇರ್ತದೆ. ಮತ್ತು ಸೈಕಾಲಜಿ ಆ್ಯಂಡ್ ಸೋಷಿಯಾಲಜಿ ಇನ್ ಹೆಲ್ತ್ ಆಗಿರ್ಬೋದು, ಇನ್ಫೆಕ್ಷನ್ ಕಂಟ್ರೋಲ್ ಆ್ಯಂಡ್ ಮೈಕ್ರೋ ಆರ್ಗನಿಸಮ್ಸ್ ಆಗಿರ್ಬೋದು, ಇದೆಲ್ಲ ಬರ್ತದೆ. ನೆಕ್ಸ್ಟು ಸೆಕೆಂಡ್ ಇಯರಲ್ಲಿ ನೀವು ಏನೆಲ್ಲ ಓದ್ತಿರಲ್ಲ ಅದು ಇನ್ಕ್ಲೂಡೆಡ್ ಇದೆ. ಸೆಕೆಂಡ್ ಇಯರ್ ಆ್ಯಂಡ್ ಥರ್ಡ್ ಇಯರ್ ರಿಲೇಟೆಡ್ ಥಿಂಗ್ಸ್ ಪ್ರತಿಯೊಂದು ಬರ್ತದೆ. ಇದರಲ್ಲಿ ಮೆಡಿಕಲ್ ಆ್ಯಂಡ್ ಸರ್ಜಿಕಲ್ ನರ್ಸಿಂಗ್, ಇದರಲ್ಲಿ ನಿಮಗೆ ಕೇರ್ ಫಾರ್ ಅಡಲ್ಟ್ ಪೇಷಂಟ್ಸ್ ವಿತ್ ಮೆಡಿಕಲ್ ಸರ್ಜಿಕಲ್ ಡಿಸಾರ್ಡರ್ಸು, ಇವೆಲ್ಲ ಬರ್ತದೆ. ಮತ್ತು ಫಾರ್ಮಕಾಲಜಿ, ಸ್ಟಡಿ ಆಫ್ ಡ್ರಗ್ಸ್ ಯೂಸ್ಡ್ ಇನ್ ಟ್ರೀಟ್ಮೆಂಟು, ಇವೆಲ್ಲ ಬರ್ತದೆ. ಮತ್ತು ನ್ಯೂಟ್ರಿಷನ್ ಆ್ಯಂಡ್ ಡಯಟ್ರಿಕ್ಸ್, ಲೈಕ್ ಥೆರಪಿಟಿಕಲ್ ಡಯಟ್ಸು ಆ್ಯಂಡ್ ಮೀಲ್ ಪ್ಲ್ಯಾನಿಂಗು, ಇವೆಲ್ಲ. ಮತ್ತು ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್, ಲೈಕ್ ಪಬ್ಲಿಕ್ ಆ್ಯಂಡ್ ರೂರಲ್ ಹೆಲ್ತ್ ಪ್ರಾಕ್ಟೀಸಸ್ಸು, ಪೀಡಿಯಾಟ್ರಿಕ್ ನರ್ಸಿಂಗು, ಚೈಲ್ಡ್ ಹೆಲ್ತ್ ಆ್ಯಂಡ್ ಡೆವಲಪ್ಮೆಂಟ್ ಕೇರು, ಇವೆಲ್ಲ ಬರ್ತದೆ. ಓಕೆನಾ. ಮತ್ತು ಥರ್ಡ್ ಇಯರಲ್ಲಿ ನೀವು ಓದಿರ್ತೀರಲ್ಲ, ಲೈಕ್ ಮಿಡ್ವೈಫ್ರಿ, ಕಂಪ್ರೆಹೆನ್ಸಿವ್ ಮೆಟರ್ನಲ್, ಫೀಟಲ್ ಆ್ಯಂಡ್ ನ್ಯೂನಾಟಲ್ ಕೇರು, ಇವೆಲ್ಲ ಬರ್ತದೆ. ಮತ್ತು ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ 2, ಮತ್ತು ನಿಮಗೆ ಪ್ರೊಫೆಷ್ನಲ್ ಟ್ರೆಂಡ್ಸ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ಸ್ ಮ್ಯಾನೇಜ್ಮೆಂಟ್ ಇನ್ ನರ್ಸಿಂಗ್, ಇದೆಲ್ಲ ಏನಂದರೆ ನಿಮಗೆ ಸೈಕಿಯಾಟ್ರಿಕ್ ನರ್ಸಿಂಗು, ಮೆಂಟಲ್ ಹೆಲ್ತ್ ಆ್ಯಂಡ್ ಬಿಹೇವಿಯರ್, ಆರ್ಥೋಪೆಡಿಕ್ ನರ್ಸಿಂಗು, ಲೀಡರ್ಶಿಪ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಸರ್ಚು,
ಲೈಕ್ ಅಡ್ಮಿನಿಸ್ಟ್ರೇಷನ್ ಇನ್ ನರ್ಸಿಂಗ್ ಆ್ಯಂಡ್ ಬೇಸಿಕ್ ರಿಸರ್ಚ್ ಮೆಥಡಾಲಜೀಸು ಇವೆಲ್ಲ. ಸೊ ಇಷ್ಟೇ ಇರೋದು ನಿಮ್ಗೆ ಸಿಲೆಬಸ್ಸು. ಸೊ ಇದನ್ನೆಲ್ಲ ವೆನ್ ಯು ಕಂಪೇರ್ ಇಟ್ ವಿತ್ ಯುವರ್ ಡಿಪ್ಲೊಮಾ ಕೋರ್ಸ್, ಇದು ನಿಮಗೆ ತುಂಬ ಅಂದರೆ ತುಂಬ ವ್ಯಾಸ್ಟ್ ಅನಿಸ್ತದೆ. ಬಟ್ ಇದರಲ್ಲಿ ಏನು ಓದಬೇಕು, ಹೇಗೆ ಓದಬೇಕು, ಹೇಗೆ ಒಂದು ಎಕ್ಸಾಮ್ ಮೋಡಲ್ಲಿ ನಾವು ಓದಬೇಕು. ಇವಾಗ ಒಂದು ಪರ್ಪಸ್ ಏನು ಗೊತ್ತಾ, ನಾಲೆಡ್ಜ್ ಗೇನಿಂಗ್ ಅಲ್ಲ, ಎಕ್ಸಾಮ್ ಕ್ಲಿಯರೆನ್ಸ್ ಆಗಿರಬೇಕು. ಸೊ ಅದನ್ನು ಫೋಕಸ್ ಮಾಡ್ಕೊಂಡು ನಾವು ಪ್ರಿಪ್ರೇಷನ್ ಮಾಡಿಸ್ತೀವಿ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಇದ್ದೀರಿ, ಸೊ ಒಂದು ಆರ್ಗನೈಸ್ಡ್ ಸ್ಟ್ರಕ್ಚರ್ಡ್ ಫಾರ್ಮಲ್ಲಿ ಪ್ರಿಪ್ರೇಷನ್ ಮಾಡಿಸೋಣ. ಸೊ ದಯವಿಟ್ಟು ಜಾಯ್ನ್ ಆಗಿ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಿ, ಇನ್ನೂ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ನಂಬರು ಇದೇ ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಕಾಲ್ ಮಾಡಿ. ವಿಲ್ ಸ್ಟಾರ್ಟ್ ದ ಕ್ಲಾಸಸ್ ಅಟ್ ಅರ್ಲಿಯೆಸ್ಟ್. ಸೊ ಇಷ್ಟೊಂದೆಲ್ಲ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದ.